ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ರಿಸಲ್ಟ್ ಬಂದಾಯಿತು. ನೆಕ್ಸ್ಟ್ ಈಗ ಮುಂದೆ ಏನು ಮಾಡಬೇಕು? ಈಗ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದ ಮೇಲೆ ಫಸ್ಟ್ ರೌಂಡ್ ಯು ಜಿ ನೀಟ್ ಆ್ಯಂಡ್ ಆಲ್ಸೋ ಯು ಜಿ ಸಿ ಇ ಟಿ ಯಾರ್ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಇದು? ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ವೆಟರ್ನರಿ, ಯೋಗ, ನ್ಯಾಚುರೋಪತಿ, ಬಿ ಎಸ್ ಸಿ, ಬಿ ಫಾರ್ಮಾ, ಫಾರ್ಮಾ ಡಿ ಎಟ್ಸೆಟ್ರಾ ಕೋರ್ಸಸ್ ಆ್ಯಂಡ್ ಆಲ್ಸೋ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಸ್ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗಿರೋರಿಗೆ. ಸೊ ಸೀಟ್ ಅಲಾಟ್ ಆಗಿದೆ. ಆಫ್ಟರ್ ವೆರಿಫೈಯಿಂಗ್ ದ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್, ದ ಕ್ಯಾಂಡಿಡೇಟ್ ಕ್ಯಾನ್ ಟೇಕ್ ದ ಡಿಸಿಷನ್ಸ್ ಆಸ್ ಡೀಟೇಲ್ಡ್ ಬಿಲೋ. ಸೊ ಚಾಯ್ಸಸ್ ಬಗ್ಗೆ ತುಂಬ ಮಾತಾಡಿದ್ವಿ, ಚಾಯ್ಸ್ 1, 2, 3, 4 ಬಗ್ಗೆ. ಸೊ ಇವರು ಅದೇ ಹೇಳ್ತಾ ಇದ್ದಾರೆ. The candidate have to confirm themselves about their seat allotment in the first round. If the candidate is satisfied with the allotted seat, then exercise choice 1 ಅಂತ ಕೆ ಪೋರ್ಟಲ್. ನಿಮ್ಗೆ ಏನಾದರೂ ತುಂಬ ಇಷ್ಟ ಆಗಿದ್ರೆ ಮಾತ್ರ ಚಾಯ್ಸ್ 1ಗೆ ಹೋಗಿ ಅಂತ ಕೆ ಅವರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ. If a candidate feels that the seat allotted to him in the first round is acceptable but wishes to participate in the next round for higher order option, the above seat allotted, then exercise choice 2 in the KEA ವೆಬ್ ಪೋರ್ಟಲ್. ನಿಮಗೆ ಸಮಾಧಾನ ಇದೆ ಬಟ್ ಅಪ್ಗ್ರೇಡೇಷನ್ಗೆ ಹೋಗ್ತೀರಾ ಅಂದರೆ ಚಾಯ್ಸ್ 2 ಕೊಡಿ. ಕ್ಯಾಂಡಿಡೇಟ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸೀಟು ಬೇಡ ನನಗೆ ಅಂದರೆ ಚಾಯ್ಸ್ 3 ಕೊಡಿ, ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಇಫ್ ಎ ಕ್ಯಾಂಡಿಡೇಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಇನ್ ದ ಫಸ್ಟ್ ರೌಂಡ್ ಅಂಡ್ ಆಲ್ಸೋ ನಾಟ್ ಇಂಟ್ರೆಸ್ಟೆಡ್ ಟು ಪಾರ್ಟಿಸಿಪೇಟ್ ಇನ್ ಎನಿ ರೌಂಡ್ಸ್, ಕ್ವಿಟ್ ಮಾಡ್ತೀವಿ ಕೆ ಎ ಕೌನ್ಸಿಲಿಂಗ್ ಅಂದರೆ ಚಾಯ್ಸ್ 4 ಹೋಗಿ. ಟು ಎಕ್ಸರ್ಸೈಸ್ ದ ಚಾಯ್ಸಸ್ ಆರ್ ಟು ಡೌನ್ಲೋಡ್ ದ ಚಲನ್ ಆರ್ ಟು ಮೇಕ್ ಪೇಮೆಂಟ್ ಇನ್ ದ ಲಿಂಕ್ ಆರ್ ಟು ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್, ಕ್ಯಾಂಡಿಡೇಟ್ ನೀಡ್ ನಾಟ್ ವಿಸಿಟ್ ಕೆ ಎ ಫಾರ್ ಆಲ್ ದ ಆಕ್ಟಿವಿಟೀಸ್, ಪ್ಲೀಸ್ ವಿಸಿಟ್ ಕೆ ಎ ವೆಬ್ಸೈಟ್. ನೀವು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಫೀಸ್ ಕಟ್ಟೋದಕ್ಕೆ, ಅಡ್ಮಿಷನ್ ಆರ್ಡರ್ ತಗೊಳ್ಳೋದಕ್ಕೆ ಕೆ ಎ ಹೋಗೋ ಅಗತ್ಯ ಇಲ್ಲ, ಎಲ್ಲ ಆನ್ಲೈನಲ್ಲೇ ಆಗುತ್ತೆ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟು, ಒಂದಷ್ಟು ಜನಕ್ಕೆ ಸೀಟ್ ಅಲಾಟ್ ಆಗಿಲ್ಲ, ಅವ್ರು ಏನು ಮಾಡಬೇಕು ಅನ್ನೋದು ಅವ್ರ ಮುಂದೆ ಒಂದು ಪ್ರಶ್ನೆ ಇರುತ್ತೆ. ಕ್ಯಾಂಡಿಡೇಟ್ಸ್ ಹು ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ ಇನ್ ದ ಫಸ್ಟ್ ರೌಂಡ್, ನಿಮ್ಗೆ ಯಾವುದೇ ಒಂದು ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀಡ್ ನಾಟ್ ಎಕ್ಸರ್ಸೈಸ್ ಎನಿ ಚಾಯ್ಸ್ ಎಂಟ್ರಿ, ನೀವು ಚಾಯ್ಸ್ ಎಂಟ್ರಿ ಕೊಡೋ ಅಗತ್ಯನೇ ಇಲ್ಲ, ಯಾಕೆಂದರೆ ಸೀಟ್ ಅಲಾಟ್ ಆಗಿಲ್ಲ. ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ವಿಲ್ ಬಿ ಮೇಡ್ ಅವೈಲಬಲ್ ಫಾರ್ ರೀಆರ್ಡರಿಂಗ್ ದ ಸೆಕೆಂಡ್ ರೌಂಡ್ಗೆ ರೀಆರ್ಡರ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಬಿಡ್ತಾರೆ, ಗಮನ ಇರಲಿ. ಯಾವುದು ಆಪ್ಷನ್ ಎಂಟ್ರಿ ಆ್ಯಡ್ ಮಾಡೋದಕ್ಕಲ್ಲ, ರೀಅರೇಂಜ್ ಮಾಡ್ಕೊಳ್ಳೋದು ಬಿಡ್ತಾರೆ, ಡಿಲೀಟು ಮಾಡ್ಕೋಬಹುದು. ನೆಕ್ಸ್ಟು ಚಾಯ್ಸಸ್ ಬಗ್ಗೆ ನೋಡ್ಬಿಡೋಣ. ಈ ದಿನನೂ ಒಂದೆರಡು ವಿಡಿಯೋ ಮಾಡಿದ್ದೆ, ಬಟ್ ಈಗ ತಾನೇ ಇದು ರಿಲೀಸ್ ಆಗಿದೆ ಡಾಕ್ಯುಮೆಂಟು. ಸೊ ಇವರು ಸೇಮ್ ಹೇಳಿರ್ತಾರೆ, ಆದರೂ ಒಂದ್ಸರಿ ನೋಡ್ಬಿಡೋಣ. ನೀವು ಈ PDF ಡೌನ್ಲೋಡ್ ಮಾಡ್ಕೊಳ್ಳಿ, ನೀಟಾಗಿ ಓದ್ಕೊಳ್ಳಿ. ಚಾಯ್ಸ್ 1, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್, ನನಗೆ ಸಮಾಧಾನ ಇದೆ ಮತ್ತು ಕಾಲೇಜ್ ಹೋಗಿ ರಿಪೋರ್ಟ್ ಆಗೋದಕ್ಕೂ ನಾನು ರೆಡಿ ಇದ್ದೀನಿ. ಆಮೇಲೆ ನನ್ನನ್ನು ಮುಂದಿನ ಯಾವುದೇ ಸುತ್ತುಗಳಿಗೆ, ಯಾವುದೇ ಕೋರ್ಸ್ಗಳಿಗೆ ಕನ್ಸಿಡರ್ ಮಾಡಬೇಡಿ. ನಾನು ಚಲನ್ ಡೌನ್ಲೋಡ್ ಮಾಡ್ಕೊಳ್ತೀನಿ ಕೆ ಎ ವೆಬ್ಸೈಟಿಂದ, ಬ್ಯಾಂಕ್ ಹೋಗಿ ದುಡ್ಡು ಕಟ್ತೀನಿ, ಕಾಲೇಜ್ ಹೋಗಿ ರಿಪೋರ್ಟ್ ಹಾಕ್ತೀನಿ, ಆಮೇಲೆ ಆಪ್ಷನ್ ಎಂಟ್ರಿ ಲಾಗಿನ್ ID ತಗೊಂಡು ಕೆ ಎ ವೆಬ್ಸೈಟಲ್ಲಿ ಐ ಹ್ಯಾವ್ ಜಾಯಿನ್ ದ ಕಾಲೇಜ್ ಅಂತ ರಿಪೋರ್ಟ್ ಮಾಡ್ತೀನಿ. ಇದು ಕಂಪ್ಲೀಟ್ ಪ್ರೊಸೀಜರು, ಯಾವ ಸ್ಟೆಪ್ಪು ಮಿಸ್ ಆಗೋಗಿಲ್ಲ. ನೆಕ್ಸ್ಟ್ ಫರ್ದರ್, ಎನಿ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಪೇಡ್ ದ ಫೀಸ್ ಕಟ್ಟಿರ್ತೀರಾ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋತೀರಾ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಲಿಲ್ಲ ಅಂದರೆ ನಿಮ್ಮ ಸೀಟ್ ಹೋಯಿತು. ಆಮೇಲೆ ಎಕ್ಸ್ಟೆನ್ಷನ್ ಆಫ್ ಟೈಮ್ ಕೊಡಲ್ಲ ಅಂತ ಹೇಳ್ತಾರೆ, ಯೂಶಲಿ ಕೊಡ್ತಾರೆ, ಬಟ್ ಈ ವರ್ಷ ಏನು ಮಾಡ್ತಾರೋ ಗೊತ್ತಿಲ್ಲ. ನೀವು ಫೀಸ್ ಕಟ್ಟಿ ರಿಪೋರ್ಟ್ ಆಗಿಲ್ಲ ಅಂದರೆ ಆ ಸೀಟು ಬೇರೆಯವ್ರಿಗೆ ಹೋಗುತ್ತೆ, ಅಂದರೆ ಕೆ ಎ ಅವರು ಸೆಕೆಂಡ್ ರೌಂಡ್ಗೆ ಇನ್ಕ್ಲೂಡ್ ಮಾಡ್ಕೋತಾರೆ. ಇದರ ಪರಿಣಾಮ ಏನು? ಚಾಯ್ಸ್ 1 ಕೊಟ್ಟರೆ ಅಂದರೆ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್, ಮುಂದಿನ ಯಾವುದೇ ಕೋರ್ಸ್ಗಳ ಯಾವುದೇ ಸುತ್ತುಗಳಿಗೆ ನಿಮಗೆ ಅರ್ಹತೆ ಇರಲ್ಲ, ಯಾಕೆಂದರೆ ಅಡ್ಮಿಷನ್ ಆಗಿಬಿಟ್ಟಿದ್ದೀರ ನೀವು. ಹಾಗಾಗಿ ಚಾಯ್ಸ್ 1 ಕೊಡೋರು ತುಂಬ ಯೋಚನೆ ಮಾಡಿ ಕೊಡಿ. Important, before opting choice, candidate is advised to make sure that he or she cannot come back to the option entry process in the UG CET or UG NEET. ನೀವು ಕಮ್ ಬ್ಯಾಕ್ ಮಾಡಲಿಕ್ಕೆ ಆಗೋದೇ ಇಲ್ಲ, ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ದ ಕ್ಯಾಂಡಿಡೇಟ್ ಹೂ ಎಕ್ಸರ್ಸೈಸ್ ಚಾಯ್ಸ್ 1 ಶುಡ್ ಫಾಲೋ ದ ಗೈಡ್ಲೈನ್ಸ್ ಡೀಟೇಲ್ಡ್ ಬಿಲೋ. ಏನೇನು ಮಾಡಬೇಕು ಚಾಯ್ಸ್ 1 ಕೊಟ್ಟರೆ ನೀವು? ಇಫ್ ಸ್ಯಾಟಿಸ್ಫೈಡ್, ಎಕ್ಸರ್ಸೈಸ್ ಚಾಯ್ಸ್ 1 ಅಂತ ಕೆ ಎ ವೆಬ್ ಪೋರ್ಟಲ್ ನಾಳೆ ಬೆಳಿಗ್ಗೆಯಿಂದ 31ನೇ ತಾರೀಕು ಬೆಳಿಗ್ಗೆಯಿಂದ ಚಾಯ್ಸ್ 1 ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಅದಾದ ಮೇಲೆ ಡೌನ್ಲೋಡ್ ದ ಚಲನ್ ಫ್ರಮ್ ದ ಕೆ ಎ ವೆಬ್ಸೈಟ್. ನಿಮ್ಮ ಮನೇಲಿ ಪ್ರಿಂಟರ್ ಇದ್ದರೆ ಪ್ರಿಂಟು ಮಾಡ್ಕೊಳ್ಳಿ. ಇನ್ ದ ಚಲನ್, ಆ ಚಲನ್ನಲ್ಲಿ ನೀವೇನೇನು ಚೆಕ್ ಮಾಡ್ಕೋಬೇಕು ಅಂದರೆ ಡೀಟೇಲ್ಸ್ ಆಫ್ ದ ಕ್ಯಾಂಡಿಡೇಟ್ ವಿಲ್ ಬಿ ಪ್ರೀ ಪ್ರಿಂಟೆಡ್ ಸಚ್ ಆಸ್ ನೇಮ್, ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ, CET ನಂಬರ್ ಸರಿ ಇದೆಯಾ, ಕಾಲೇಜು ಮತ್ತು ಕೋರ್ಸ್ ಅಲಾಟ್ ಆಗಿರೋದು ಸರಿ ಇದೆಯಾ, ಫೀ ಟು ಬಿ ಪೇಯ್ಡ್ ಕರೆಕ್ಟಾಗಿದೆಯಾ, ಕರೆಕ್ಟಾಗಿ ಇಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ರಿ. ಇಲ್ಲಾಂದರೆ ಕೆ ಎ ಹೋಗಿ ವಿಚಾರಿಸಿ, ಇಮ್ಮಿಡಿಯೇಟಾಗಿ ನಿಮಗೆ ಸಲ್ಯೂಷನ್ ಸಿಗುತ್ತೆ. ಬೇರೆ ಕಡೆ ಎಲ್ಲಿ ವಿಚಾರಿಸಿದ್ರು ನಿಮಗೆ ಸಲ್ಯೂಷನ್ ಸಿಗಲ್ಲ. ಬ್ಯಾಂಕ್ ಅಕೌಂಟ್ ನಂಬರು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೀವು ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ತಪ್ಪು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಕೆ ಇ ಎನ ಕಾಂಟ್ಯಾಕ್ಟ್ ಮಾಡಿ. ಕ್ಯಾಂಡಿಡೇಟ್ ಹ್ಯಾಸ್ ಟು ಕನ್ಫರ್ಮ್ ದ ಪ್ರಿಂಟೆಡ್ ಡೀಟೇಲ್ಸ್ ಆ್ಯಂಡ್ ಅಫಿಕ್ಸ್ ದ ಸಿಗ್ನೇಚರ್ ಅಂತ ಚಲನ್. ಎಲ್ಲ ಸರಿ ಇದ್ದರೆ ಮಾತ್ರ ನೀವು ಚಲನ್ ಮೇಲೆ ಸೈನ್ ಮಾಡಿ ಬ್ಯಾಂಕ್ಗೆ ಹೋಗಿ ದುಡ್ಡು ಕಟ್ಟಿ, ಯಾರ ಅಕೌಂಟಿಂದ ಬೇಕಾದರೂ ದುಡ್ಡು ಕಟ್ಟಬಹುದು. ಆಫ್ಟರ್ ರಿಸೀಪ್ಟ್ ಆಫ್ ದ ಪೇಮೆಂಟ್,
ಬ್ಯಾಂಕ್ ವಿಲ್ ರಿಟರ್ನ್ ದ ಕ್ಯಾಂಡಿಡೇಟ್ ಕಾಪಿ ಟು ದ ಕ್ಯಾಂಡಿಡೇಟ್ ಬೈ ರಿಟೇನಿಂಗ್ ದ ಕೆ ಎ ಅಂಡ್ ಬ್ಯಾಂಕ್ ಕಾಪಿ. ಕೆ ಎ ಕಾಪಿ ಮತ್ತು ಬ್ಯಾಂಕ್ ಕಾಪಿ ಅವರೇ ಇಟ್ಕೋತಾರೆ, ಕ್ಯಾಂಡಿಡೇಟ್ ಕಾಪಿ ಮಾತ್ರ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಒಂದು 2-3 ಅವರ್ಸ್ ಬಿಟ್ಕೊಂಡು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ಮಾಡ್ಕೊಳ್ಳಿ ಅಡ್ಮಿಷನ್ ಆರ್ಡರ್ನ. ಅದ್ರ ಮೇಲೆ ನಿಮ್ಮ ಸಿಗ್ನೇಚರ್ ಮಾಡಿ. ಅದಾದಮೇಲೆ ರಿಪೋರ್ಟ್ ಟು ದ ಕಾಲೇಜ್ಗೆ ರಿಪೋರ್ಟ್ ಆಗಿ ಅಲಾಂಗ್ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಈ ಕ್ವಶನ್ ಬರುತ್ತೆ, ಯಾವ್ಯಾವುದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ. ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನು ನೀವು ಹೇಳಿದಿರೋ, ಏನೇನು ಪ್ರಿಂಟ್ ಆಗಿದೆಯೋ ಅದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಇರಲಿ. ಅದ್ರ ಜೊತೆಗೆ ಈಗ ಫೀಸ್ ಕಟ್ಟಿರೋ ಚಲನ್ನು ಎಲ್ಲ ಇರುತ್ತಲ್ಲ, ಅಡ್ಮಿಷನ್ ಟಿಕೆಟ್ ಎಲ್ಲ ಒಂದು ಸೆಟ್ಟು ಇಟ್ಕೊಳ್ಳಿ. ಒಂದು ಸೆಟ್ ಅಲ್ಲ, ಒರಿಜಿನಲ್ ಒಂದು ಸೆಟ್ಟು. ಅವ್ರು ಕೇಳೋದು 2 ಅಟೆಸ್ಟೆಡ್ ಜೆರಾಕ್ಸ್ ಕಾಪೀಸ್ ಅಂತ, 2 ಅಂತ ಹೇಳ್ತಾರೆ. ನೀವು 4-5 ಮಾಡ್ಕೊಳ್ಳಿ, ಮುಂದೆ ಬೇಕಾಗುತ್ತೆ. ದ ಕ್ಯಾಂಡಿಡೇಟ್ ಹು ಹ್ಯಾವ್ ಬೀನ್ ಅಲಾಟೆಡ್ ಗೌರ್ಮೆಂಟ್ ಮೆಡಿಕಲ್ ಸೀಟ್. ನಿಮ್ಗೆ ಏನಾದರೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು, ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ ಸಿಕ್ತು. ದ ಕ್ಯಾಂಡಿಡೇಟ್ಸ್ ಹು ಹ್ಯಾವ್ ಬೀನ್ ಅಲಾಟೆಡ್ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ and private medical seat in private medical college, and if they select choice 1, then only submit the original documents at KEA Bangalore with 2 sets of attested photocopies as per the eligibility. The candidates who have been allotted government medical seat in private medical college and private medical seat in private medical college. ಗೌರ್ಮೆಂಟ್ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದ್ರೆ ನೀವು ಕೆ ಎ ಹೋಗೋ ಅಗತ್ಯ ಇಲ್ಲ, ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ. ಯಾರು ಹೋಗಬೇಕು ಅನ್ನೋದು ನೀಟಾಗಿ ನೋಡ್ಕೊಳ್ಳಿ. ಗೌರ್ಮೆಂಟ್ ಮೆಡಿಕಲ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಪ್ರೈವೇಟ್ ಮೆಡಿಕಲ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ನಿಮ್ಗೆ ಏನಾದರೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಆದರೂ ಆಗಲಿ, ಪ್ರೈವೇಟ್ ಸೀಟ್ ಆದರೂ ಆಗಲಿ ಸಿಕ್ಕಿದ್ರೆ ನೀವು ಕೆ ಎ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ ವಿತ್ 2 sets of attested photocopies. ಕ್ಯಾಂಡಿಡೇಟ್ಸ್ ಹು ಹ್ಯಾವ್ ಬೀನ್ ಅಲಾಟೆಡ್ ಮೆಡಿಕಲ್ ಸೀಟ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ನಿಮ್ಗೆ ಏನಾದರೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂದರೆ government medical and allotted medical seat under NRI, other quota, private medical colleges and allotted seat in engineering, architecture, farm science, veterinary, yoga, naturopathy, BSc nursing, B pharma, pharma D, Ayush need not submit the originals at KEA. ನೀವು ಯಾರು ಹೋಗೋಷ್ಟಿಲ್ಲ. ಯಾರ್ಯಾರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಟ್ ಆದವರು, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಈ ಕೋರ್ಸಸ್ ಎಲ್ಲ. ಅದರ ಬದಲು ಯಾರು ಹೋಗಬೇಕು ಅನ್ನೋದು ನೋಡ್ಕೊಂಬಿಡಿ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾ ಸೀಟು, ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ತೊಗೊಂಡಿರೋರು ಮಾತ್ರ ಕೆ ಎ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ. ಉಳಿದವರು ಯಾರೂ ಹೋಗೋಷ್ಟಿಲ್ಲ. ಬಟ್ ದೇ ಮಸ್ಟ್ ಕಂಪಲ್ಸರಿಲಿ ಸಬ್ಮಿಟ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಟ್ ದ ರೆಸ್ಪೆಕ್ಟಿವ್ ಕಾಲೇಜಸ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್. ಉಳಿದವರೆಲ್ಲರೂ ಅಡ್ಮಿಷನ್ ಟೈಮಲ್ಲಿ ಕಾಲೇಜ್ಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ದಿಸ್ ಈಸ್ ಅಬೌಟ್ ಚಾಯ್ಸ್ 1. ಯಾರಾದರೂ ಚಾಯ್ಸ್ 1 ಕೊಡಬೇಕು ಅಂತ ಮನ್ಸು ಮಾಡಿರೋರು ಖಂಡಿತ ಇದನ್ನು 10 ಸರಿ ಓದ್ಕೊಳ್ಳಿ. ನೆಕ್ಸ್ಟ್ ಚಾಯ್ಸ್ 2. ಚಾಯ್ಸ್ 2 ಈ ದಿನನೇ ಸಂಜೆನೇ ಒಂದು ವಿಡಿಯೋ ಮಾಡಿದ್ದೆ, ಪರವಾಗಿಲ್ಲ, ರಿಪೀಟ್ ಆದರೂ ಪರವಾಗಿಲ್ಲ. ಇನ್ನೊಂದು ಸರಿ ಚಾಯ್ಸ್ 2. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ವಿತ್ ಹೈಯರ್ ಆರ್ಡರ್ ಆಪ್ಷನ್ಸ್. ನನಗೆ ಸಮಾಧಾನ ಇದೆ ಸೀಟು, ಬಟ್ ನಾನು ಸೆಕೆಂಡ್ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡ್ತೀನಿ, ನನಗೆ ಹೈಯರ್ ಆಪ್ಷನ್ಸ್ ಸಿಗೋ ಸಾಧ್ಯತೆ ಇದೆ ಅಂದರೆ ಚಾಯ್ಸ್ 2 ಕೊಡಬೇಕಾಗತ್ತೆ. ನನ್ನ ಮೋಸ್ಟ್ ಫೇವರೇಟ್ ಚಾಯ್ಸು ಚಾಯ್ಸ್ 2. Candidate who has been allotted UG NEET seat in medical dental Ayush should pay the prescribed fees for the seat allotted in the first round. ನೀವು ಫೀಸು ಕಟ್ಟಬೇಕು. Candidate who has been allotted seat under UG CET courses like engineering, architecture, farm science, etc. need not pay the fee for the seat allotted in the first round. ಯಾಕೆಂದ್ರೆ ಮತ್ತೆ ಕನ್ಫ್ಯೂಸ್ ಮಾಡ್ಕೋತೀರಾ ಅಂತ ಇವರು ಹೇಳ್ತಾ ಇದ್ದಾರೆ. ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸಸ್ ಅವ್ರು ಮಾತ್ರ ಚಾಯ್ಸ್ 2 ಕೊಟ್ಟರೆ ಫೀಸ್ ಕಟ್ಟಬೇಕು, ಉಳಿದವರು ಯಾರೂ ಕಟ್ಟಷ್ಟಿಲ್ಲ. Candidate who has been allotted seat under UG CET courses like engineering, architecture, etc. and wish to participate in the UG NEET medical seat should pay the caution deposit. ಇದು ಮೋಸ್ಟ್ ಅಟ್ರಾಕ್ಟಿವ್ ಥಿಂಗ್. ನೀವೇನಾದ್ರೂ ನಿಮಗೆ ಇಂಜಿನಿಯರಿಂಗ್ ಸಿಕ್ಕಿದೆ, ಇಲ್ಲ ಬೇರೆ ಫಾರ್ಮಲ್ಲಿ ಯಾವುದೋ ಕೋರ್ಸ್ ಸಿಕ್ಕಿದೆ, ಬಟ್ ಯು ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಆಫ್ ನೀಟ್ ಕೌನ್ಸಿಲಿಂಗ್ ಅಂದರೆ ಕಾಷನ್ ಡೆಪಾಸಿಟ್ ಕಟ್ಟಲೇಬೇಕು. ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ ಟು ಪೇ ದ ಕಾಷನ್ ಡೆಪಾಸಿಟ್ ಅಂಡ್ ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಅಬೌಟ್ ಕಾಷನ್ ಡೆಪಾಸಿಟ್ ಪೇಮೆಂಟ್. ಯಾವಾಗ ಕಟ್ಟಬೇಕು ಏನು ಅಂತ ಹೇಳ್ತಾರೆ. ಕಾಷನ್ ಡೆಪಾಸಿಟ್ ಇಸ್ ನಾಟ್ ರಿಕ್ವೈರ್ಡ್ ಟು ಪಾರ್ಟಿಸಿಪೇಟ್ ಇನ್ ಡೆಂಟಲ್ ಅಂಡ್ ಆಯುಷ್ ಕೋರ್ಸಸ್. ನೀವು ಡೆಂಟಲ್ಲು ಆಯುಷ್ಗೂ ಹೋಗಬೇಕಾದ್ರೆ ಕಾಷನ್ ಡೆಪಾಸಿಟ್ ಬೇಕಾಗಿಲ್ಲ. ಓನ್ಲಿ ಫಾರ್ ಮೆಡಿಕಲ್. ನೆಕ್ಸ್ಟ್, ವಾಟ್ ಈಸ್ ದ ಇಂಪ್ಲಿಕೇಶನ್? ಪರಿಣಾಮಗಳೇನು? ನೀವು ಚಾಯ್ಸ್ ಕೊಟ್ಟರೆ ಏನಾಗುತ್ತೆ? ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಸೆಕೆಂಡ್ ರೌಂಡ್ ಬೈ ಹೋಲ್ಡಿಂಗ್ ದ ಫಸ್ಟ್ ರೌಂಡ್ ಅಲಾಟೆಡ್ ಸೀಟ್ ಫಾರ್ ಹೈಯರ್ ಆರ್ಡರ್ ಆಪ್ಷನ್ಸ್. ನಿಮ್ಮ ಸೀಟು ನಿಮ್ಮ ಹತ್ರನೇ ಇರುತ್ತೆ, ನಿಮ್ಗೆ ಅಲಾಟ್ ಆಗಿರೋ ಸೀಟು ನಿಮ್ಮ ಹತ್ರನೇ ಇರುತ್ತೆ, ನೀವು ಫೀಸು ಸಹ ಕಟ್ಟಿರ್ತೀರಾ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನಾದರೂ ಹೈಯರ್ ಆರ್ಡರ್ ಆಪ್ಷನ್ ಸಿಕ್ಕರೆ ಅದು ಅಲಾಟ್ ಆಗುತ್ತೆ, ಈ ಸೀಟು ಬೇರೆಯವ್ರಿಗೆ ಹೋಗುತ್ತೆ. ಅಕಸ್ಮಾತ್ ಅಲಾಟ್ ಆಗಿಲ್ಲ ಅಂದರೆ ಈಗಿರುವ ಸೀಟು ನಿಮ್ಮ ಹತ್ರನೇ ಇರುತ್ತೆ. ಬೋಲ್ಡಾಗಿ ಪ್ರಿಂಟ್ ಆಗಿದೆ, ಓದ್ಕೊಂಬಿಡಿ. ದೇರ್ ಈಸ್ ನೋ ಚಾಯ್ಸ್ ಬಿಟ್ವೀನ್ ಅರ್ಲಿಯರ್ ಅಲಾಟೆಡ್ ಅಂಡ್ ನ್ಯೂಲಿ ಅಲಾಟೆಡ್ ಸೀಟ್. ಮೊದಲ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿತ್ತು, ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡ್ ಆಯಿತು. ಎರಡರ ಮಧ್ಯೆ ನಿಮ್ಗೆ ಯಾವುದಪ್ಪ ಬೇಕು ಅಂತ ಯಾರೂ ಕೇಳೋದಿಲ್ಲ. ನಿಮ್ಗೆ ಅಪ್ಗ್ರೇಡ್ ಆದರೆ ಅಂದರೆ ಹಿಂದಿನ ಸೀಟ್ ಹೋಯಿತು ಅಂತ ಅಷ್ಟೇ.
ಇಂಪಾರ್ಟೆಂಟ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ದಟ್ ಅರೈಸ್ ಆಫ್ಟರ್ ದೇರ್ ಟರ್ನ್ ಕೆನ್ ನಾಟ್ ಬಿ ಕ್ಲೈಮ್ಡ್. ನಿಮ್ಗೆ ಅಲಾಟ್ ಆಗೋಗಿರುತ್ತೆ, ಅದಾದಮೇಲೆ ಯಾವ್ದಾದ್ರು ಸೀಟ್ ವೇಕೆಂಟ್ ಬಿಟ್ಟರೆ ಅದು ನೀವು ಕ್ಲೈಮ್ ಮಾಡೋಕ್ಕಾಗಲ್ಲ. ಫ್ರೆಶ್ ಆಪ್ಷನ್ ಎಂಟ್ರಿ ವಿಲ್ ಬಿ ಪರ್ಮಿಟೆಡ್ ಓನ್ಲಿ ಇನ್ ದ ನ್ಯೂ ಕಾಲೇಜ್. ಯಾವುದೋ ಹೊಸ ಕಾಲೇಜ್ ಹೊಸ ಕೋರ್ಸ್ ಬಂದರೆ ಮಾತ್ರ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ಕೀಪಿಂಗ್ ದ ಸೀಟ್ ಅಲಾಟೆಡ್ ಇನ್ ದ ಹೋಲ್ಡ್. ಹವೆವರ್ ಇಫ್ ಎ ಸೀಟ್ ಇನ್ ಹೈಯರ್ ಆಪ್ಷನ್ಸ್ ಗೆಟ್ಸ್ ಅಲಾಟೆಡ್ ಇನ್ ದ ಕ್ಯಾಂಡಿಡೇಟ್ ಲೂಸಸ್ ಇಟ್ಸ್ ಹೋಲ್ಡ್ ಸೀಟ್. ನಿಮ್ಗೆ ಏನಾದರೂ ಹೈಯರ್ ಆಪ್ಷನ್ ಸಿಕ್ತು ಅಂದರೆ ಹೊರಟೋಗುತ್ತೆ. The candidates who exercise choice 2 should follow the guidelines detailed below. ಡೀಟೇಲ್ ಆಗಿ ಎಲ್ಲ ಓದ್ಬೇಡ, ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ. Candidates who exercise choice 2 are participating in the second round by holding the seat allotted to them in the first round. ನೋಡಿ ಮತ್ತೆ ಹೇಳ್ತಾ ಇದ್ದಾರೆ, ಯಾಕೆಂದ್ರೆ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ. ಚಾಯ್ಸ್ 2 ಕೊಟ್ಟರೆ ನೀವು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ನಿಮ್ಗೆ ಏನಾದರೂ ಹೈಯರ್ ಆರ್ಡರ್ ಆಪ್ಷನ್ ಸಿಕ್ಕಿದ್ರೆ ಮೊದಲು ಸಿಕ್ಕಂಥ ಫಸ್ಟ್ ರೌಂಡಲ್ಲಿ ಸಿಕ್ಕಂಥ ಸೀಟು ನಿಮಗೆ ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಏನಾದರೂ ಹೈಯರ್ ಆಪ್ಷನ್ ಸಿಗಲಿಲ್ಲ ಅಂದ್ಕೊಳ್ಳಿ, ನಿಮ್ಮ ಹತ್ರ ಇರೋ ಸೀಟು ನಿಮ್ಮ ಹತ್ರನೇ ಇರುತ್ತೆ. ಸೆಕೆಂಡ್ ರೌಂಡ್ ಆದಮೇಲೆ ಕಣ್ಣು ಮುಚ್ಕೊಂಡು ಹೋಗಿ ಅಡ್ಮಿಟ್ ಆಗಬೇಕಾಗುತ್ತೆ. ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದಾರೆ, ಅದನ್ನು ಓದ್ಬಿಡ್ತೀನಿ. ಹೈಯರ್ ಆರ್ಡರ್ ಆಪ್ಷನ್ಸ್ ಮೀನ್ಸ್ ಪ್ರೆಸ್ಯೂಮ್ ದಟ್ ದ ಕ್ಯಾಂಡಿಡೇಟ್ ಹ್ಯಾಸ್ ಎಂಟರ್ಡ್ 180 ಆಪ್ಷನ್ಸ್. 180 ಆಪ್ಷನ್ ಕೊಟ್ಟಿದ್ದಾರೆ. ಅಂಡ್ ಸೀಟ್ ಈಸ್ ಅಲಾಟೆಡ್ ಫಾರ್ ಹರ್ ಪ್ರಯಾರಿಟಿ ಈಸ್ 123. 1ರಿಂದ 180 ಕೊಟ್ಟಿದ್ರಿ ನೀವು, 123ನೇದು ನಿಮಗೆ ಸಿಕ್ಕಿದೆ. ದೆನ್ ಪ್ರಯಾರಿಟಿ ನಂಬರ್ 1 to 122 ಆರ್ ದ ಹೈಯರ್ ಆರ್ಡರ್ ಆಪ್ಷನ್ಸ್. ನಿಮಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ 1ರಿಂದ 122 ಮಾತ್ರ ಹೈಯರ್ ಆಪ್ಷನ್ಸು, ಇದೆಲ್ಲ ಲೋಯರ್ ಆಪ್ಷನ್ಸು. 124ರಿಂದ 180 ಇದೆಲ್ಲ ಆಟೋಮೆಟಿಕ್ಕಾಗಿ ಡಿಲೀಟ್ ಸಹ ಆಗುತ್ತೆ. The lower options, that is from 124 to 180, get deleted automatically. ನಿಮ್ಗೆ ಉಳಿಯೋದು ಇದು ಹೈಯರ್ ಆರ್ಡರ್ ಆಪ್ಷನ್ಸು, ಯಾಕಂದರೆ ಅದು ಪ್ರಯಾರಿಟಿ. If any higher order options are not allotted, then the seat allotted to them in the first round will remain with the candidate. ಅದು ನಿಮ್ಮ ಹತ್ರನೇ ಇರುತ್ತೆ. That is the meaning of hold. Candidates can alter, delete, reorder or modify the higher order options. ಇಷ್ಟು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಆಲ್ಟರು, ಡಿಲೀಟು, ರಿಆರ್ಡರು, ಮಾಡಿಫೈ, ಆ್ಯಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. in the second round option entry portal. Wait for the second round option entry and seat allotment schedule. ಈ ದಿನನೇ ತುಂಬ ಜನ ಕೇಳ್ತಿದ್ರು, ಸರ್ ಸೆಕೆಂಡ್ ರೌಂಡ್ ಯಾವಾಗ ಅಂತ. ರಿಲೀಸ್ ಮಾಡ್ತಾರೆ, ಹೇಳ್ತಾರೆ, ಪೇಷನ್ಸ್ ಇರಲಿ. ಇದೆಲ್ಲ ನಿಮ್ಮ ಪೇಷನ್ಸ್ ಡೆವಲಪ್ ಮಾಡೋದಕ್ಕೆ ಈ ಪ್ರೊಸೀಜರ್ ಎಲ್ಲ ಮಾಡಿರೋದು. ಇಫ್ ದ ಕ್ಯಾಂಡಿಡೇಟ್ ಲೈಕ್ಸ್ ಟು ಪಾರ್ಟಿಸಿಪೇಟ್ ಇನ್ ವಿತ್ ಅನ್ಅಲಾಟೆಡ್ ಮೆಡಿಕಲ್ ಸೀಟ್ ಇನ್ ದ ಸೆಕೆಂಡ್ ರೌಂಡ್, ದೆನ್ he or she has to pay the caution deposit. Schedule will be published to pay the caution deposit, and please read the instructions about caution deposit payment. Caution deposit is not required to participate in dental and Ayush courses. Choice 2 ಕೊಟ್ಟರೆ ಹೋಲ್ಡ್ ಅಂತಿರುತ್ತೆ. ನೆಕ್ಸ್ಟು ಚಾಯ್ಸ್ 3. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ನಾನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವಿತ್ ಆಲ್ ದ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಎಕ್ಸೆಪ್ಟ್ ದ ಅಲಾಟೆಡ್ ಆಪ್ಷನ್ಸ್ ಬೈ ಸರೆಂಡರಿಂಗ್ ದ ಅಲಾಟೆಡ್ ಸೀಟ್. ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, 180 ಆಪ್ಷನ್ಸ್ ಕೊಟ್ಟಿದ್ದೀನಿ, ನಾನು 180 ಇಟ್ಕೋತೀನಿ. ಎಕ್ಸೆಪ್ಟ್ ಈಗ ನಾನು ಸ್ಯಾಕ್ರಿಫೈಸ್ ಮಾಡ್ತಿದ್ದೀನಲ್ಲ, ರಿಜೆಕ್ಟ್ ಮಾಡ್ತಿದ್ದೀನಲ್ಲ, ಆ ಸೀಟ್ ಬಿಟ್ಟು ಉಳಿದಿದ್ದೆಲ್ಲ ನಾನು ರೀಅರೇಂಜ್ ಮಾಡ್ಕೋತೀನಿ, ರೀಆರ್ಡ್ರ್ ಮಾಡ್ಕೋತೀನಿ. ಈಗಿರೋ ಸೀಟು ನಾನು ಸರೆಂಡರ್ ಮಾಡ್ತಿದ್ದೀನಿ ಅಂತ ಅರ್ಥ. ಚಾಯ್ಸ್ 3. ಇದನ್ನು ನಾನು ಸಜೆಸ್ಟ್ ಮಾಡೋದಿಲ್ಲ, ಬಟ್ ನಿಮ್ಗೆ ತುಂಬ ಇಷ್ಟ ಇಲ್ಲ ಅಂದರೆ ಚಾಯ್ಸ್ 3 ಕೊಡಿ. ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ಬೈ ರಿಜೆಕ್ಟಿಂಗ್ ದ ಅಲಾಟೆಡ್ ಸೀಟ್. ನೋಟ್, ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ದಟ್ ಅರೈಸ್ ಆಫ್ಟರ್ ದೇರ್ ಟರ್ನ್ ಆಯಿತು. ಚಾನ್ಸಸ್ ಆಫ್ ಗೆಟಿಂಗ್ ದ ಲೋಯರ್ ಆರ್ಡರ್ ಆಪ್ಷನ್ಸ್ ಈಸ್ ಸಬ್ಜೆಕ್ಟ್ ಟು ಅವೈಲಬಿಲಿಟಿ ಆಫ್ ಸೀಟ್ಸ್ as other candidates next to your rank might have entered these options and seat would have been allotted to them based on the merit. ನಿಮಗಿಂತ ಕಡಿಮೆ ರ್ಯಾಂಕ್ ಇರೋನು ಫಸ್ಟ್ ರೌಂಡಲ್ಲೇ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ತೊಗೊಂಡು ಅಡ್ಮಿಟ್ ಆಗಿರ್ಬೋದು. ಹಾಗಾಗಿ ನಿಮಗೆ ಸಿಗದೇ ಇರೋ ಚಾನ್ಸಸ್ಸು ಇರುತ್ತೆ. ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಅಂತ ಏನೂ ಇಲ್ಲ. The candidates who exercise choice 3 should follow the following instructions. Candidates who exercise choice 3 need not pay the fees for the allotted seat in the first round. ಯಾಕೆ ಕಟ್ತೀರಾ ಫೀಸು? ಯಾಕಂದರೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಸೀಟು, ಫೀಸ್ ಎಲ್ಲಿಂದ ಕಟ್ತೀರಾ? ಫೀಸ್ ಕಟ್ಟೋಷ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. Candidate who exercise choice 3 are not satisfied with the allotted seat. The candidates who exercise choice 3 are participating in the second round by rejecting the seat allotted to them in the first round. ಎಲ್ಲದರ ಮೀನಿಂಗು ಒಂದೇ. ಚಾಯ್ಸ್ 3 ಅಂದರೆ ಇರೋ ಸೀಟ್ನ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಮುಂದಿನ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಮತ್ತು ಇರೋ ಎಲ್ಲ ಆಪ್ಷನ್ಸು ಎಕ್ಸೆಪ್ಟ್ ರಿಜೆಕ್ಟೆಡ್ ಎಲ್ಲ ನಿಮಗೆ ಕಾಣುತ್ತೆ. ದ ಕ್ಯಾಂಡಿಡೇಟ್ ಲೈಕ್ಸ್ ಟು ಪಾರ್ಟಿಸಿಪೇಟ್ ಇನ್ ದ ಅನ್ಅಲಾಟೆಡ್ ಮೆಡಿಕಲ್ ಸೀಟ್ ಇನ್ ದ ಸೆಕೆಂಡ್ ರೌಂಡ್ ಅಂಡ್ ಶಿ ಹ್ಯಾಸ್ ಟು ಪೇ ಕಾಷನ್ ಡೆಪಾಸಿಟ್. ಚಾಯ್ಸ್ 3 ಕೊಟ್ಟರೆ ನೀವು ಕಾಷನ್ ಡೆಪಾಸಿಟ್ ಕಟ್ಟಲೇಬೇಕು, 1 ಲಕ್ಷ. ಇಲ್ಲಾಂದರೆ ನಿಮಗೆ ಎಲಿಜಿಬಿಲಿಟಿ ಇರೋದಿಲ್ಲ ನೆಕ್ಸ್ಟ್ ರೌಂಡ್ಗೆ. ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸಸ್ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಬೇಕಾಗಿಲ್ಲ ಕಾಷನ್ ಡೆಪಾಸಿಟ್. ಚಾಯ್ಸ್ 4 ಅಂದರೆ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ, ಬೇಡ ನನಗೆ KE ಸಹವಾಸನೇ ಬೇಡ ಅಂತ ಆಚೆ ಹೋಗ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಿದೆ, ಏನೋ ನೋಡೋಣ ಇಲ್ಲಿ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಟು ಸೀಟ್ ನಾಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್. ತುಂಬ ಜನ ಇದ್ದೀರಾ, ಅಲ್ಲಿ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವು ಯಾವುದೂ ಚಾಯ್ಸು ಎಕ್ಸರ್ಸೈಸ್ ಮಾಡೋ ಅಗತ್ಯ ಇಲ್ಲ. ಎಲ್ಲ ಆಪ್ಷನ್ ಎಂಟ್ರಿಗಳು ನೀವೇನೇನು ಮಾಡಿದ್ದೀರಲ್ಲ ಅದೆಲ್ಲ ನಿಮ್ಗೆ ಅವೈಲೇಬಲ್ ಇರುತ್ತೆ. ರೀಆರ್ಡ್ರ್ ಮಾಡ್ಕೋಬೋದು. ಸದ್ಯಕ್ಕಿಲ್ಲ, ಅವ್ರು ಅನೌನ್ಸ್ ಮಾಡ್ತಾರೆ ಅದಾದ ಮೇಲೆ.
ಇಫ್ ದ ಕ್ಯಾಂಡಿಡೇಟ್ ಲೈಕ್ಸ್ ಟು ಪಾರ್ಟಿಸಿಪೇಟ್ ವಿತ್ ಅನ್ಅಲಾಟೆಡ್ ಸೀಟ್ ಇನ್ ದ ಸೆಕೆಂಡ್ ರೌಂಡ್, ನೆಕ್ಸ್ಟ್ ರೌಂಡ್ ನೀವು ಏನಾದರೂ ಸೆಕೆಂಡ್ ರೌಂಡ್ ನೀವು ಹೋಗಬೇಕು ಅಂದರೆ ಕಾಷನ್ ಡೆಪಾಸಿಟ್ 1,00,000 ಕಟ್ಟಲೇಬೇಕು. ಕಾಷನ್ ಡೆಪಾಸಿಟ್ ಇಸ್ ನಾಟ್ ರಿಕ್ವೈರ್ಡ್ ಟು ಪಾರ್ಟಿಸಿಪೇಟ್ ಇನ್ ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸಸ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಚಾಯ್ಸ್ 1, 2, 3, 4 ಅಂತ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಹೇಳಿದ್ನಲ್ಲ ಮೊದಲಲ್ಲಿ ನಿಮ್ಮ ಸ್ಕೂಲಲ್ಲಿ 10 ಸರಿ 5 ಸರಿ ಬರ್ಸ್ತಿದ್ರಲ್ಲ, ಆ ಥರ 10 ಸರಿ 5 ಸರಿ ಓದ್ಕೊಳ್ಳಿ. ನೀಟಾಗಿ ಅರ್ಥ ಆಗುತ್ತೆ, ಏನೂ ತೊಂದರೆ ಇಲ್ಲ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.